ನೀವು ಯಾರಾದರೂ ನಂದಿ ಹಿಲ್ಸ್ ಹೋಗೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಅದೇ ಒನ್ ಡೇಯಲ್ಲಿ ನೀವು 3 ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಅಲ್ಲಿ ಅಕ್ಕಪಕ್ಕ ಇದೆ. ಆ ಪ್ಲೇಸಸ್ ಯಾವುದು ಅಂತ ಹೇಳ್ತೀನಿ. ಮತ್ತೆ ನಂದಿ ಹಿಲ್ಸ್ನ ವಿಸಿಟ್ ಮಾಡಿ ಬರುವಾಗ ಪೊಲೀಸರು ಬೈಕ್ಗಳಿಗೆ ಹಿಡಿತಾ ಇದ್ದಾರೆ, ಬೈಕ್ಗಳಿಗೆ ಮಾತ್ರ. ರೀಸನ್ ಏನು ಅಂದರೆ ಬರುವಾಗ ಯಾರು ಹೆಲ್ಮೆಟ್ ಹಾಕಿರೋದಿಲ್ಲ ಖುಷಿಯಲ್ಲಿ, ಮತ್ತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಮತ್ತೆ ಇನ್ನೊಂದು ಬೈಕ್ಗಳಿಗೆ ಮಿರರ್ ಇರೋದಿಲ್ಲ. ಈ 3 ರೀಸನ್ಗಳಿಗೆ ಬೈಕ್ಗಳನ್ನು ಹಿಡಿತಾ ಇದ್ದಾರೆ. ಆ ಫೈನ್ ದುಡ್ಡಲ್ಲಿ ನೀವು ಹೊಸ ಹೆಲ್ಮೆಟು ತಗೋಬೋದು, ಮತ್ತೆ ಮಿರರ್ ಕೂಡ ತಗೋಬೋದು. ಮತ್ತೆ ನೀವು ಮಾರ್ನಿಂಗು 3 o'clock ಎದ್ದು ನಂದಿ ಹಿಲ್ಸ್ನ ಪ್ಲಾನ್ ಮಾಡಿ ಬೇಗ ಬನ್ನಿ. ಮಾರ್ನಿಂಗು 4:30 5 o'clock ಒಳಗಡೆ ಅಲ್ಲಿ ರೀಚ್ ಆದರೆ ಟಿಕೆಟ್ ತೊಗೊಂಡು ಅಷ್ಟೊತ್ತಿಗೆ 6 o'clock ಆಗುತ್ತೆ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನಂದಿ ಬೆಟ್ಟನ ಹತ್ಬಿಟ್ಟು ಸೂರ್ಯೋದಯ ಆಗೋದನ್ನ ನೋಡಿ. ಯಾಕಂದ್ರೆ ಸೂರ್ಯೋದಯ ಆಗೋದು 2 ನಿಮಿಷದಲ್ಲಿ ಪೂರ್ತಿ ಸೂರ್ಯ ಕಾಣಿಸುತ್ತೆ. ಅದು ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಖುಷಿ ಅನಿಸುತ್ತೆ ಅದನ್ನು ನೋಡಿದಾಗ. ಬೇಗನೆ ಬನ್ನಿ. ನಂದಿ ಹಿಲ್ಸನ್ನು ನೋಡಿ ರಿಟರ್ನ್ ಆಗೋ ಅಷ್ಟೊತ್ತಿಗೆ 9-10 ಗಂಟೆ ಆಗುತ್ತೆ. ನೀವು ಟಿಫನ್ ಏನಾದರೂ ಮಾಡಬೇಕು ಅಂದರೆ ನಂದಿ ಹಿಲ್ಸಲ್ಲಿ ಅಲ್ಲಿ ಹೋಟೆಲ್ ಇದೆ, ಅಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಾಂದ್ರೆ ಆಚೆ ಎಲ್ಲಾದರೂ ಮಾಡ್ಕೋಬೋದು. ನೀವು ಸೆಕೆಂಡ್ ಪ್ಲ್ಯಾನ್ ಎಲ್ಲಿಗೆ ಮಾಡಿ ಗೊತ್ತಾ? ಈಶ ಆದಿಯೋಗಿಗೆ ಪ್ಲ್ಯಾನ್ ಮಾಡಿ. ಮುಂಚೆ ಎಲ್ಲ ಈಶೆ ಬರಬೇಕು ಅಂದರೆ ಕಲ್ಲಿನ ರೋಡ್ ಇತ್ತು, ಹಾಗಾಗಿ ಬರೋಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ಈಗ ರೋಡ್ ಮಾಡಿದ್ದಾರೆ, ಆರಾಮಾಗಿ ಬರ್ಬೋದು. ಅದು ಡಬಲ್ ರೋಡ್ ಮಾಡೋರೆ. ಮತ್ತೆ ನಿಮಗೆ ಯಾವ ಥರ ಫೋಟೋಸ್ ವಿಡಿಯೋಸ್ ಬೇಕು ಆ ಥರ ಎಲ್ಲ ಫೋಟೋ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಪ್ಲಾನ್ ಎಲ್ಲಿ ಗೊತ್ತಾ? ಅಲ್ಲೇ ಈಶಾ ಫೌಂಡೇಶನ್ ಪಕ್ಕದಲ್ಲಿ ಇರುವಂಥ ನಂದಿ ಭೋಗೇಶ್ವರ ಒಂದು ಟೆಂಪಲ್ ಇದೆ. ಗೂಗಲ್ ಮ್ಯಾಪಲ್ಲಿ ನಂದಿ ಭೋಗೇಶ್ವರ ಟೆಂಪಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲೇ ನಿಮಗೆ ನಿಯರ್ ಬೈ ತೋರಿಸುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಪಾರ್ಕು ಮತ್ತು ಈ ಟೆಂಪಲ್ ತುಂಬ ದೊಡ್ಡದಾಗಿದೆ. ಇದು ಹಳೆ ಕಾಲದ್ದು. ಮತ್ತು ಅಲ್ಲಿ ಮುಂದೆ ಎಲ್ಲ ಪಾರ್ಕ್ ಇದೆ. ಫ್ಯಾಮಿಲಿಯವರು ಯಾರಾದರೂ ಹೋದರೂ ಕೂಡ ತುಂಬ ಎಂಜಾಯ್ ಮಾಡ್ಬೋದು. ಪಾರ್ಕು ಅಂತೂ ತುಂಬ ದೊಡ್ಡದು ಇದೆ. ಇದು ಹೇಳಬೇಕು ಅಂದರೆ ಸೇಮ್ ಕೋಟೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇದೆ, ಅಲ್ಲೇ ಹತ್ರ ಇದೆ. ಇದನ್ನ ಕೂಡ ನೀವು ಮಿಸ್ ಮಾಡದೆ ವಿಸಿಟ್ ಮಾಡ್ಕೊಂಡು ಬನ್ನಿ. ಮಧ್ಯಾಹ್ನ ಊಟಕ್ಕೆಲ್ಲ ಚಿಂತೆ ಮಾಡಬೇಡಿ, ಏನಕ್ಕಂದ್ರೆ ಈ ಟೆಂಪಲ್ ಅಲ್ಲಿ ಪ್ರಸಾದ ಕೊಡ್ತಾರೆ. ನೀವು ಮಧ್ಯಾಹ್ನ ಊಟನ ಅಲ್ಲೇ ಮಾಡ್ಕೋಬಹುದು. ಮತ್ತು ಈ ಟೆಂಪಲ್ನ ಅಂದರೆ ಇದೊಂದು ಕೋಟೆ ಥರ ಇದೆ. ಇದನ್ನು ವಿಸಿಟ್ ಮಾಡ್ಕೊಬಿಟ್ಟು ನೀವು ಮನೆಗೆ ಬರೋ ಅಷ್ಟೊತ್ತಿಗೆ 3 ಗಂಟೆ ಇಲ್ಲ 5 ಗಂಟೆ ಆಗುತ್ತೆ. ಆರಾಮಾಗಿ ರೆಸ್ಟ್ ಮಾಡ್ಬೋದು. ಮತ್ತೆ ತಡ ಮಾಡ್ತೀರಾ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.